ನಿಮ್ಮ CN23 ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ನಗರ ನಾಗೇಶ್. ನಾವಿಂದು ಹೇಳಲು ಹೊರಟಿರುವ ಸುದ್ದಿ ಅಂತಿಂತ ಸುದ್ದಿಯಲ್ಲ ಕಣ್ರಿ. ಶ್ರೀಮತಿ ನವೀನಾ ರಾಯ್ಕರ್ ಬೆಂಗಳೂರು ಸಾಹಿತಿ ಹಾಗೂ ಗಾಯಕಿ. ಈ ಸಾಹಿತಿ ಹಾಗೂ ಗಾಯಕಿ ಬಗ್ಗೆ ಹೇಳಬೇಕೆಂದರೆ ನಮಗೆ ಒಮ್ಮೆ ಗರ್ವ ಬರುತ್ತದೆ, ಅಸೂಯೆ ಬರುತ್ತದೆ ಹಾಗೂ ಭಯ ಹುಟ್ಟುತ್ತದೆ. ಏಕೆಂದರೆ ಈ ನಮ್ಮ ರಾಜ್ಯ ಹಾಗೂ ರಾಷ್ಟ್ರದಲ್ಲಿ ಸಿಗುವಂಥ ಎಲ್ಲ ಪ್ರಶಸ್ತಿಗಳನ್ನು ಈ ಮಹಿಳೆ ತನ್ನ ಮುಡಿಗೇರಿಸಿಕೊಂಡಂಥ ಅತ್ಯಂತ ಗಾಯಕಿ ಹಾಗೂ ಸಾಹಿತಿ ಬಗ್ಗೆ ನಾವಿಲ್ಲಿ ಹೇಳುತ್ತಾ ಹೋಗುತ್ತೇವೆ. ಪ್ರೈಡ್ ಆಫ್ ಇಂಡಿಯಾ ರಾಷ್ಟ್ರೀಯ ಪ್ರಶಸ್ತಿ, ಕರ್ನಾಟಕ ಸಿರಿಗನ್ನಡಂ ಸಿರಿ ಪ್ರಶಸ್ತಿ, ಬಸವಶ್ರೀ ಸೇವಾ ಪ್ರಶಸ್ತಿ ಹಾಗೂ ಸುಮಾರು 10ಕ್ಕೂ ಹೆಚ್ಚು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ತನ್ನ ಮುಡಿಗೇರಿಸಿಕೊಂಡ ಈ ಸಾಹಿತಿ ಹಾಗೂ ಗಾಯಕಿ ವಿನಯಾ ರಾಯ್ಕರ್ ದಾರಾ ಬೇಂದ್ರೆ ರಾಷ್ಟ್ರೀಯ ಪ್ರಶಸ್ತಿಯನ್ನು ತನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಹೌದು ಕಣ್ರಿ, ಈ ಗಾಯಕಿ ಹಾಗೂ ಸಾಹಿತಿ ಇಷ್ಟೊಂದು ಪ್ರಶಸ್ತಿಯನ್ನು ತನ್ನ ಮುಡಿಗೇರಿಸಿಕೊಂಡಿದ್ದಾರೆ ಎಂದು ನಾವಿಲ್ಲಿ ಗರ್ವಪಡಬಹುದು. ಆದರೆ ಈ ಪ್ರಶಸ್ತಿಯ ಹಿಂದಿನ ಅವರ ಆ ಪರಿಶ್ರಮ ಅದು ಎಷ್ಟಿದೆ, ಆ ಏಕಾಗ್ರತೆ, ಆ ಪರಿಶ್ರಮದ ಫಲವಾಗಿಯೇ ಇಷ್ಟೊಂದು ಪ್ರಶಸ್ತಿಗಳು ಇವರನ್ನು ಹುಡುಕಿಕೊಂಡು ಬಂದಿದೆ. ಹೌದು ಕಣ್ರಿ, ಇಷ್ಟೊಂದು ಪ್ರಶಸ್ತಿಗಳನ್ನು ತನ್ನ ಮುಡಿಗೇರಿಸಿಕೊಳ್ಳಬೇಕು ಎಂದರೆ ಅದರ ಹಿಂದಿನ ಪರಿಶ್ರಮ ಹಾಗೂ ಅವರ ಫಲ ಹಾಗೂ ಅವರ ಆ ಕಷ್ಟಗಳು ಎಷ್ಟಿರಬೇಕೆಂದು ನಾವಿಲ್ಲಿ ಅರ್ಥೈಸಿಕೊಳ್ಳಬೇಕು. ಒಂದು ಹೆಣ್ಣು ಮಗಳು ಇಷ್ಟೊಂದು ಪ್ರಶಸ್ತಿಗಳನ್ನು ತನ್ನ ಮುಡಿಗೇರಿಸಿಕೊಳ್ಳಬೇಕೆಂದರೆ ತನ್ನ ಕಾಯಕದ ಮೇಲೆ ಅವರಿಗಿರುವ ನಿಷ್ಠೆ ಹಾಗೂ ಆ ಶ್ರಮ ಹೇಗಿರಬೇಕು ಎಂಬುದೇ ನಾವಿಲ್ಲಿ ನಮಗೆ ತೋರಿಸಿದ್ದೇವೆ. ಇತ್ತೀಚೆಗೆ ಇವರಿಗೆ ಪ್ರೈಡ್ ಆಫ್ ಇಂಡಿಯಾ ರಾಷ್ಟ್ರೀಯ ಪ್ರಶಸ್ತಿ ಸಹ ಲಭಿಸಿದೆ ಕಣ್ರಿ. ಹೌದು, ಒಂದು ಮನೆಯಲ್ಲಿ ಕೆಲಸ ಮಾಡುವಂಥ ಹೆಣ್ಣು ಮಗಳು ರಾಷ್ಟ್ರೀಯ ಮಟ್ಟದಲ್ಲಿ ಈ ಪರಿ ಗುರುತಿಸಿಕೊಳ್ಳಬೇಕೆಂದರೆ ಅದರ ಹಿಂದಿರುವ ಅವರ ಆ ಪರಿಶ್ರಮ ಹಾಗೂ ಅವರ ಆ ಕಾಯಕದ ಮೇಲಿರುವ ಕಾಯಕವೇ ಕೈಲಾಸ ಎಂಬಂತಹ ಆ ವೃತ್ತಿನಿಷ್ಠೆ ಅದು ಹೇಗಿರಬೇಕು ಎಂಬುದು ನಾವಿಲ್ಲಿ ನೋಡಬೇಕಾಗಿದೆ ಕಣ್ರಿ. ಹೌದು, CN23 ನ್ಯೂಸ್ ಚಾನಲ್ನಲ್ಲಿ ನಾವು ವಿನಯಾ ರಾಯ್ಕರ್ ಬೆಂಗಳೂರು ಸಾಹಿತಿ ಹಾಗೂ ಗಾಯಕಿ ಇವರ ಬಗ್ಗೆ ಇಲ್ಲಿ ತಿಳಿಸಬೇಕೆಂದರೆ ನಮಗೆ ಹೆಮ್ಮೆಯಾಗುತ್ತದೆ ಕಣ್ರಿ. ಈ ಮಹಿಳೆಯ ಸಾಧನೆ ಅಂತಿಂತ ಸಾಧನೆ ಅಲ್ಲ. ಆ ಗಾಯನ ಹಾಗೂ ಸಾಹಿತ್ಯದ ಬಗ್ಗೆ ಇವರಿಗಿರುವಂಥ ಹಿಡಿತ ಹಾಗೂ ಆ ಒಂದು ಮಾಡಲೇಬೇಕು ಎಂಬ ಕೆಲಸದ ಮೇಲಿರುವಂಥ ಪರಿಶ್ರಮವೇ ಇವರನ್ನು ಇಂದು ಈ ಮಟ್ಟಕ್ಕೆ ಏರಿಸಿದೆ ಎಂದರೂ ತಪ್ಪಾಗಲಾರದು. ಹಿಂದೆ ನಿಮ್ಮ CN23 ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ನಮ್ಮ ಈ ಚಾನಲ್ನನ್ನು ಇನ್ನಷ್ಟು ಎತ್ತರಕ್ಕೆ ಬೆಳೆಸಿ. ಹಾಗೂ ಶ್ರೀಮತಿ ನವೀನಾ ರಾಯ್ಕರ್ ಬೆಂಗಳೂರು ಸಾಹಿತಿ ಹಾಗೂ ಗಾಯಕಿ ಈ ಮಹಿಳೆ ಇನ್ನಷ್ಟು ಎತ್ತರಕ್ಕೆ ಬೆಳೆದು ಇಡೀ ರಾಷ್ಟ್ರ ಹಾಗೂ ದೇಶದಲ್ಲಿ ಇರುವಂಥ ಎಲ್ಲ ಪ್ರಶಸ್ತಿಗಳನ್ನು ತನ್ನ ಮುಡಿಗೇರಿಸಿಕೊಳ್ಳಲಿ ಎಂದು CN23 ನ್ಯೂಸ್ ಚಾನಲ್ ಇದೇ ಸಂದರ್ಭದಲ್ಲಿ ಶುಭಾಶಯಗಳನ್ನು ಸಹ ಕೋರುತ್ತದೆ ಕಣ್ರಿ. ಮತ್ತೊಮ್ಮೆ ಶ್ರೀಮತಿ ವಿನಯಾ ರಾಯ್ಕರ್ ಬೆಂಗಳೂರು ಸಾಹಿತಿ ಹಾಗೂ ಗಾಯಕಿ ಇವರಿಗೆ ನಿಮ್ಮ CN23 ನ್ಯೂಸ್ ಚಾನಲ್ನಿಂದ ಸಹ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇವೆ. ಈ ದೇಶದಲ್ಲಿ ಹೆಣ್ಣು ಅಬಲೆಯಲ್ಲ, ಹೆಣ್ಣು ಮನಸ್ಸು ಮಾಡಿದರೆ ಏನು ಬೇಕಾದರೂ ಸಾಧಿಸಬಹುದು ಎಂಬುದಕ್ಕೆ ನಮ್ಮ ಈ ಶ್ರೀಮತಿ ವಿನಯಾ ರಾಯ್ಕರ್ ಬೆಂಗಳೂರು ಸಾಹಿತಿ ಹಾಗೂ ಗಾಯಕಿ ಇವರನ್ನು ನೋಡಿ ನಮ್ಮ ಹೆಣ್ಣು ಮಕ್ಕಳು ಕಲಿಯಬೇಕಾದಂಥದ್ದು ಬಹಳಷ್ಟಿದೆ ಕಣ್ರಿ. ನೋಡ್ರಿ, ಇವರು ತೆಗೆದುಕೊಂಡಂಥ ಪ್ರಶಸ್ತಿಗಳನ್ನು ನೋಡಲು ನಮಗಿಲ್ಲಿ ಕಣ್ಣುಗಳೇ ಸಾಲದು ಕಣ್ರಿ. ಎರಡ ಈ ಪ್ರಶಸ್ತಿಗಳನ್ನು ವಿನಯಾ ರಾಯ್ಕರ್ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ ಎಂದರೆ ಅವರಿಗೆ ಆ ಸಾಹಿತ್ಯದ ಮೇಲಿರುವಂಥ ಅಪಾರವಾದ ಅಭಿಮಾನ ಹಾಗೂ ಆ ಗಾಯನದ ಮೇಲಿರುವಂಥ ಆ ಅಭಿಮಾನಕ್ಕೆ ಅವರನ್ನು ಹುಡುಕಿಕೊಂಡು ಇಷ್ಟೊಂದು ಪ್ರಶಸ್ತಿಗಳು ಅವರ ಮುಡಿಗೇರುತ್ತಿದೆ ಎಂದರೆ ಇದು ನಾವು ಹೆಮ್ಮೆ ಪಡಬೇಕಾದಂಥ ವಿಚಾರ. ಹೌದು ಕಣ್ರಿ, ನಮ್ಮ ಕರ್ನಾಟಕ ರಾಜ್ಯದ ಒಂದು ಹೆಣ್ಣು ಮಗಳು ಇಷ್ಟೊಂದು ಪ್ರಶಸ್ತಿಗಳು ತನ್ನ ಮುಡಿಗೇರಿಸಿಕೊಳ್ಳುತ್ತಿದ್ದಾರೆ ಎಂದರೆ ಅವರಿಗಿರುವಂಥ ಕಾಯಕವೇ ಕೈಲಾಸ ಎಂಬಂತೆ ಆ ಕಾಯಕದ ಮೇಲಿರುವಂಥ ಅಪಾರವಾದ ಗೌರವ, ನಿಷ್ಠೆ, ಶ್ರದ್ಧೆ ಇಲ್ಲಿ ಎತ್ತಿ ತೋರಿಸುತ್ತಿದೆ ಕಣ್ರಿ. ನೋಡ್ರಿ, 1-2 ಪ್ರಶಸ್ತಿಗಳ ಸರಮಾಲೆಯನ್ನೇ ಶ್ರೀಮತಿ ವಿನಯಾ ರಾಯ್ಕರ್ ಇವರ ಬಳಿ ಹುಡುಕಿಕೊಂಡು ಬಂದಿದೆ ಎಂದರೆ ಪ್ರಶಸ್ತಿಗಳು ಒಬ್ಬರ ಬಳಿ ಹುಡುಕಿಕೊಂಡು ಬರುವುದಿಲ್ಲ. ಆ ಪ್ರಶಸ್ತಿಗಳನ್ನು ತನ್ನ ಬಳಿ ಬರುವಂತೆ ಮಾಡುವ ಆ ಕಾಯಕದ ಮೇಲಿರುವಂಥ ಅವರಿಗೆ ನಿಷ್ಠೆ, ಪರಿಶ್ರಮ ಇಲ್ಲಿ ಎದ್ದು ತೋರಿಸುತ್ತದೆ ಕಣ್ರಿ. ಮತ್ತೊಮ್ಮೆ ವಿನಯಾ ರಾಯ್ಕರ್ ಅವರಿಗೆ ಧನ್ಯವಾದಗಳೊಂದಿಗೆ ನಿಮ್ಮ CN23 ನ್ಯೂಸ್ ಚಾನಲ್.